ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ತಮ್ಮನ ಮದುವೆಯಲ್ಲಿ ತೆಗೆದಂತಹ ಕೆಲವೊಂದು ಫೋಟೋಗಳೆಲ್ಲ ಇತ್ತು. ಅದನ್ನೆಲ್ಲವನ್ನು ಕೂಡ ನಿಮಗೆ ತೋರಿಸೋಣ. ವೀಡಿಯೋ ಹೇಗೋ ಮಾಡೋದಕ್ಕಾಗಿಲ್ಲ ಅಲ್ವಾ, ಬಟ್ ಈ ಥರ ಫೋಟೋಸ್ ಎಲ್ಲ ಇತ್ತಲ್ವ ತೆಗೆದದ್ದು, ಅದನ್ನಾದರೂ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ತಮ್ಮನ ಮದುವೆ ಇತ್ತು, ಹಾಗೆ ಮಾವನ ಮಗಳ ಮದುವೆ ಕೂಡ ಇತ್ತು. ಎರಡೂ ಮದುವೆಯಲ್ಲಿ ತೆಗೆದಂತಹ ಕೆಲವೊಂದು ಸೆಲೆಕ್ಟೆಡ್ ಫೋಟೋಸ್ಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೆಹಂದಿ ಇರ್ಬೋದು, ಹಾಗೆ ಮದುವೆ ಇರ್ಬೋದು, ಎರಡೆರಡು ಫಂಕ್ಷನ್ ಇತ್ತಲ್ವ, ಹಾಗಾಗಿ ತುಂಬ ಬ್ಯುಸಿಯಾಗಿದ್ವಿ. ವೀಡಿಯೋ ಎಲ್ಲ ಕರೆಕ್ಟಾಗಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ವೀಡಿಯೋ ಮಾಡಬೇಕು ಅಂತ ಮನಸ್ಸಿತ್ತು ಸ್ನೇಹಿತರೆ, ತುಂಬಾ ಮನಸ್ಸಿತ್ತು, ಆದರೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ಫೋಟೋ ಆದರೂ ತೋರಿಸೋಣ ಅಂತ ಅಂದ್ಬಿಟ್ಟು ಫೋಟೋ ಹಾಕ್ತಾಯಿದ್ದೀನಿ. ಇದು ನನ್ನ ತಮ್ಮನ ಹಲ್ದಿ ಶಾಸ್ತ್ರ. ಅಂದರೆ ತುಂಬ ಸಿಂಪಲ್ಲಾಗಿ ಮನೆ ಒಳಗಡೆನೇ ನಾವು ಮಾಡಿದ್ದು, ಯಾರನ್ನು ಕರೀಲಿಲ್ಲ. ಫ್ಯಾಮಿಲಿಯವರು ನಾವೇ ಹತ್ರ ಇರುವಂತಹ ಮಾವಂದಿರೆಲ್ಲ ಇದ್ದರು, ಅವರೆಲ್ಲ ಬಂದು ಅತ್ತೆಯಂದಿರೆಲ್ಲ ಇದ್ದು ಕಸಿನ್ಸ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಈ ಥರ ಶಾಸ್ತ್ರ ಮಾಡಿದ್ವಿ. ನಂತರ ಮೆಹಂದಿ ಶಾಸ್ತ್ರ. ಅಂದರೆ ನಮ್ಮ ಮದುವೆ ಸೋಮವಾರ ಇದ್ದಿದ್ದರಿಂದ ನಮಗೆ ಶನಿವಾರ ಅಂದರೆ ಸ್ಯಾಟರ್ಡೆ ನಾವು ಮೆಹಂದಿ ಫಂಕ್ಷನ್ ಇಟ್ಕೊಂಡಿದ್ವಿ. ಫ್ರೈಡೇ ಶಾಸ್ತ್ರನ ಮಾಡಿದ್ವಿ. ಅಂದರೆ ಸ್ಯಾಟರ್ಡೇ ಮೆಹಂದಿ ಶಾಸ್ತ್ರ ನಮ್ಮ ಕಡೆ ಎಲ್ಲ ಮಾಡಲ್ಲ, ಹಾಗಾಗಿ ಫ್ರೈಡೇನೇ ನಾವು ಶಾಸ್ತ್ರ ಇಟ್ಕೊಂಡಿದ್ವಿ. ಫ್ರೈಡೇನೇ ನಾವು ಹಲ್ದಿ ಶಾಸ್ತ್ರ ಕೂಡ ಸಿಂಪಲ್ಲಾಗಿ ಮನೆ ಒಳಗಡೆನೇ ಮಾಡ್ಕೊಂಡಿದ್ವಿ. ಹೊರಗಡೆ ಎಲ್ಲ ಬೇಡ, ಸ್ವಲ್ಪ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ, ಅರಿಶಿನ ಶಾಸ್ತ್ರ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಮೆಂತ್ಯ ಮತ್ತು ಅರಿಶಿನ ಹಚ್ಚುವಂಥ ಕ್ರಮ ಇದೆ, ಅದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಮನೆಯಲ್ಲಿ. ಹಾಗೆ ಈ ಫೋಟೋಸ್ ಎಲ್ಲ ಶಾಸ್ತ್ರದ್ದು, ಅಂದರೆ ಮೆಹಂದಿ ಶಾಸ್ತ್ರದ್ದು. ಫ್ರೈಡೇ ಶಾಸ್ತ್ರ ಮಾಡಿದ್ವಿ ಅಲ್ವಾ, ಆ ದಿವಸದ್ದು ಇದು ಫೋಟೋಸ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಎಲ್ಲರೂ ಕೂಡ ರೆಡಿಯಾಗಿಬಿಟ್ಟು ಶಾಸ್ತ್ರನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ತಮ್ಮನ ಮದುವೆ ಫಸ್ಟ್ ಆಗಿತ್ತು, ನಂತರ ಮಾವನ ಮಗಳ ಮದುವೆ ಆದದ್ದು. ಇದು ಮೆಹಂದಿ ಲುಕ್ಕು ನೆಕ್ಸ್ಟ್ ಡೇ, ಅಂದರೆ ಸ್ಯಾಟರ್ಡೇ ಏನಿದೆ ನೋಡಿ, ಅವತ್ತು ಮೆಹಂದಿ ಇತ್ತಲ್ವ, ಅದರ ಒಂದು ಲುಕ್ ಅಂತ ಹೇಳ್ಬೋದು. ಈ ಥರ ರೆಡಿಯಾಗಿದ್ದ ತಮ್ಮನಂದು. ಹಾಗೆ ಇವತ್ತಿನ ದಿನ ಅಂತ ಹೇಳಿದರೆ ಶಾಸ್ತ್ರ ಅಂತ ಏನಿಲ್ಲ, ಬಂದವರೆಲ್ಲರೂ ಕೂಡ ಕೈಗೆ ಸ್ವಲ್ಪ ಸ್ವಲ್ಪ ಮೆಹಂದಿ ಹಚ್ಚುವಂತಹ ಒಂದು ಶಾಸ್ತ್ರ ನಮ್ಮ ಸೈಡೆಲ್ಲ ಮಾಡೋದು. ಮೆಹಂದಿ ಶಾಸ್ತ್ರ ಹೇಗೂ ಫ್ರೈಡೇ ಆಗಿದೆ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಬಂದವರೆಲ್ಲರೂ ಕೂಡ ಒಂದು ಮೆಹಂದಿ ಕೈಗೆ ಅಂದರೆ ವಿಳೆದೆಲ್ಲ ಇಟ್ಬಿಟ್ಟು ಮೆಹಂದಿ ಹಾಕುವಂಥದ್ದು ಅಷ್ಟೇ. ಮೆಹಂದಿ ದಿವಸ ನನ್ನ ಲುಕ್ ಈ ಥರ ಇತ್ತು. ಸಿಂಪಲ್ಲಾಗಿ ಲೈಟ್ ಕಲರಲ್ಲಿ ನಾನು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದೆ, ಮ್ಯಾಚಿಂಗ್ ಜ್ಯುವೆಲ್ರಿ ಕೂಡ ವೇರ್ ಮಾಡಿದ್ದೆ ಅಷ್ಟೇ. ಇದು ನನ್ನ ಹಸ್ಬೆಂಡ್, ನೀವು ಆಲ್ರೆಡಿ ನೋಡಿರ್ತೀರ ನನ್ನ ವೀಡಿಯೋದಲ್ಲಿ. ನಾವೇನು ಮ್ಯಾಚಿಂಗ್ ಅಂತ ಮಾಡಿಲ್ಲ, ತುಂಬ ಕಷ್ಟ ಮ್ಯಾಚಿಂಗ್ ಹುಡ್ಕೋದು, ಹಾಗಾಗಿ ಸಿಂಪಲ್ಲಾಗಿ ನಾನು ಕೂಡ ಲೈಟ್ ಕಲರೇ ವೇರ್ ಮಾಡಿದ್ದೆ, ಅವರು ಕೂಡ ಲೈಟ್ ಕಲರೇ ವೇರ್ ಮಾಡಿದರು. ಹಾಗೆ ಇದು ನನ್ನ ತಂಗಿ, ಹಾಗೆ ತಂಗಿ ಹಸ್ಬೆಂಡ್. ಇವರು ಸ್ವಲ್ಪ ಸಿಮಿಲರ್ ಮ್ಯಾಚಿಂಗ್ ಮಾಡಿದರು. ಮ್ಯಾಚಿಂಗ್ ಮಾಡಬೇಕು ಅಂತ ಇತ್ತು ಅವಳಿಗೆ, ಬಟ್ ಅವಳಿಗೆ ಕೂಡ ಅಷ್ಟೇ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲ ಕಲರ್ ಕೂಡ ಸಿಕ್ಕಿಲ್ಲ. ಮಕ್ಕಳಿಗೆ ಹಾಗೆ ಅವರಿಬ್ಬರಿಗೆ ಕೂಡ ಸ್ವಲ್ಪ ಸಿಮಿಲರ್ ಇತ್ತು, 4 ಜನರದ್ದು. ಹಾಗೆ ನಾವು 3 ಜನ ಮಕ್ಕಳು, ನಾವಿಬ್ಬರು ಹೆಣ್ಮಕ್ಳು, ಹಾಗೆ ನನ್ನ ತಮ್ಮ ಒಬ್ಬ. ಇದು ನನ್ನ ಮಗಳು ಆದ್ವಿ, ಅವಳು ಈ ಥರ ರೆಡಿಯಾಗಿದ್ಲು, ಗೌನ್ ಹಾಕಿದ್ಲು ಗ್ರೀನ್ ಕಲರಲ್ಲಿ. ನೆಕ್ಸ್ಟ್ ಇದು ಮದುವೆ ಫೋಟೋಸು, ಅಮ್ಮ ಹಾಗೆ ತಮ್ಮ. ಅಮ್ಮನನ್ನು ಕೂಡ ನೀವು ನೋಡಿರ್ತೀರ. ತಮ್ಮನನ್ನು ಸ್ವಲ್ಪ ಕಡಿಮೆ ನಾನು ವೀಡಿಯೋದಲ್ಲಿ ತೋರಿಸಿರೋದು, ಅವನು ಗಲ್ಫಲ್ಲಿ ಇರೋದ್ರಿಂದ ಅಷ್ಟೊಂದು ನನಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವನ ಜೊತೆ. ಇದು ನನ್ನ ತಂಗಿ ಮಗಳು ಶಾಲ್ಮಿ, ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ನಮ್ಮಿಬ್ಬರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ. ಅವರ ಫೋಟೋಸ್ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಇದು ತಂಗಿ ಫ್ಯಾಮಿಲಿ, ತಂಗಿ ಗಂಡ, ತಂಗಿ ಮಗಳು, ಹಾಗೆ ತಂಗಿ ನಮ್ಮ ಆದ್ವಿ. ಇವಳ ಪರಿಚಯ ನಿಮಗೆಲ್ಲರಿಗೂ ಕೂಡ ಇದೇ ಇರುತ್ತೆ. ನನ್ನ ತಮ್ಮನ ಮದುವೆಗೆ ಈ ಥರ ರೆಡಿಯಾಗಿದ್ಲು. ಇದು ನಾನು ಸಾರಿನಲ್ಲಿ ಸ್ಟಿಚ್ ಮಾಡಿಸಿದ್ದು, ಸಾರಿ ತೆಗೆದ್ಬಿಟ್ಟು ವರ್ಕೆಲ್ಲ ಮಾಡಿಸ್ಬಿಟ್ಟು ಬ್ಲೌಸಿಗೆ ಶಾಲೆಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ, ಆ ಥರ ಸ್ಟಿಚ್ ಮಾಡಿಸಿದ್ದು. ಇದು ನಮ್ಮ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿ. ಎಷ್ಟು ಮಂದಿ ಇದ್ದೀವಿ ನಮ್ಮ ಫ್ಯಾಮಿಲಿನಲ್ಲಿ ನಾವು. ಇದು ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು. ನಾನು, ನನ್ನ ಹಸ್ಬೆಂಡ್, ನನ್ನ 2 ಮಕ್ಕಳು. ಹಾಗೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗೆದಿದ್ರು. ನಮ್ಮ ರಿಲೇಷನ್ ಅವರೇ ಫೋಟೋಗ್ರಾಫರ್ ಕೂಡ ಇದ್ದಿದ್ದು, ಹಾಗಾಗಿ ತುಂಬ ಬೇಕಾದ ರೀತಿಯಲ್ಲಿ ನಮಗೆ ಯಾವ ಥರ ಹೇಳ್ತಾ ಇದ್ದೀವಿಯೋ ನಾವು ಆ ಥರ ತೆಗಿತಾಯಿದ್ರು ಅವರು ಕೂಡ. ಹಾಗೆ ಈ ಥರ ರೆಡಿಯಾಗಿದೆ ಸ್ನೇಹಿತರೆ. ಹೇಗೆ ಕಾಣ್ತಾ ಇದ್ವಿ ನಾವು ಅಕ್ಕ ತಂಗಿ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ನಿಮಗೆ. ಮೆರೂನ್ ಸಾರಿ ತೊಗೊಂಡಿದ್ದೆ ನಾನು, ಕಾಂಚೀವರಂ ಸಾರಿ. ಈ ಥರ ನಾವು ರೆಡಿಯಾಗಿದ್ವಿ. ಇದು ನಮ್ಮ ಫ್ಯಾಮಿಲಿ, ಅಂದರೆ ನಮ್ಮ ಹಸ್ಬೆಂಡ್ ಮನೆಯ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ಲರನ್ನು ಕೂಡ ನನ್ನ ವೀಡಿಯೋದಲ್ಲಿ ನಾನು ಮೊದಲೇ ತೋರಿಸಿದ್ದೀನಿ, ಎಲ್ಲರೂ ಕೂಡ. ಹಾಗೆ ಅವ್ರ ಜೊತೆ ಕೂಡ ಫೋಟೋ ತಗೊಂಡಿದ್ವಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇದು ಮದುವೆ ಫೋಟೋಸು, ನನ್ನ ತಮ್ಮ ಹಾಗೆ ತಮ್ಮನ ಹೆಂಡತಿ. ತುಂಬ ಮುದ್ದಾದ ಜೋಡಿ ಅಂತ ಹೇಳ್ಬೋದು ಇಬ್ಬರದ್ದು ಕೂಡ.
ಆ, ಹಾಗೆ ಇದು ಮದುವೆಯ ಕೆಲವೊಂದು ಫೋಟೋಸ್ಗಳು, ತಾಳಿ ಕಟ್ಟುವಂಥದ್ದಿರ್ಬೋದು, ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತಲ್ವಾ. ನಮ್ಮದ್ರಲ್ಲಿ ಜಾಸ್ತಿ ಏನೂ ಇಲ್ಲ, ಸಿಂಪಲ್ಲಾಗಿ ಹೋಮ ಮಾಡ್ತಾರೆ, ತಾಳಿ ಕಟ್ತಾರೆ, ಹೂವಿನ ಹಾರ ಹಾಕ್ತಾರೆ, ಆಮೇಲೆ ತಾಳಿ ಕಟ್ತಾರೆ ಅಷ್ಟೇ. ಮತ್ತು ಸಪ್ತಪದಿ ಅಷ್ಟೇ. ತುಂಬ ಜಾಸ್ತಿ ಶಾಸ್ತ್ರಗಳೆಲ್ಲ ಇಲ್ಲ ನಮ್ಮ ಸೈಡಲ್ಲಿ. ನಮ್ಮ ಸೈಡಲ್ಲಿ ಎಲ್ಲರೂ ಕೂಡ ಇದೇ ಥರ ಮದುವೆ ಆಗ್ತಾರೆ ಹೆಚ್ಚಾಗಿ. ನಮ್ಮ ಒಂದು ಹಿಂದೂ ಕ್ಯಾಸ್ಟಲ್ಲಿ ಇದೇ ಥರ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇದು ಧಾರೆ ಸಾರಿ ಅಂತ ಹೇಳ್ಬೋದು, ನಾವು ಕೊಟ್ಟಂಥ ಸಾರಿ ಇದು. ರೆಡ್ ಕಲರಲ್ಲಿ ನಾವು ತೊಗೊಂಡಿದ್ವಿ. ಅವಳು ತುಂಬ ಬ್ರೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಅವಳಿಗೆ ಮ್ಯಾಚ್ ಆಗ್ತಾಯಿತ್ತು ರೆಡ್ ಕಲರ್. ಸೊ ಇಬ್ಬರು ಕೂಡ ಕಾಂಬಿನೇಷನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿರಲಿ, ಕಾಂಟ್ರಾಸ್ಟ್ ಥರ ಮಾಡಿಕೊಂಡು ನಾವು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಇಬ್ರಿಗೂ ಕೂಡ. ಹಾಗೆ ಇಬ್ಬರ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಫಸ್ಟ್ ಲುಕ್ ಅಂತ ಹೇಳ್ಬೋದು. ಅವಳು ಬರಬೇಕಾದ್ರೆ, ಅಮ್ಮನ ಮನೆಯಿಂದ ಬರಬೇಕಾದ್ರೆ ಈ ಥರ ರೆಡಿಯಾಗಿದ್ಲು. ನಂತರ ನಾವು ಕೊಟ್ಟಂತಹ ಸಾರಿನ ಉಟ್ಟು ಆಮೇಲೆ ರೆಡಿಯಾಗುವಂಥದ್ದು ಅಷ್ಟೇ. ಎರಡೇ ಸಾರಿ ನಮ್ಮದ್ರಲ್ಲಿ. ಬರಬೇಕಾದ್ರೆ ಒಂದು ಸಾರಿ ಉಟ್ಟಿರ್ತಾರಲ್ವ, ನೆಕ್ಸ್ಟ್ ನಾವು ಧಾರೆ ಸಾರಿ ಕೊಟ್ಟಿರ್ತೀವಿ, ಅದನ್ನು ವೇರ್ ಮಾಡೋದಷ್ಟೇ. ಹಾಗೆ ಅವಳ ಜೊತೆ ತೆಗೆದಂತಹ ಫೋಟೋಸ್ ಇದು. ಕೊನೆಯದಾಗಿ ನಮಗೆ ಅದೆಲ್ಲ ಮುಗಿದ ನಂತರ ಸ್ವಲ್ಪ ಟೈಮ್ ಇತ್ತು, ಹಾಗೆ ಫೋಟೋಗ್ರಾಫರ್ ಕೂಡ ಅಲ್ಲೇ ಇದ್ದರು. ಹಾಗಾಗಿ ಒಂದು ಸ್ವಲ್ಪ 2 ಫೋಟೋಸ್ ತೆಗೆದಿದ್ವಿ ಅಷ್ಟೇ. ಇದು ಸಂಧ್ಯಾ ಅಂತ ಅಂದ್ಬಿಟ್ಟು ನನ್ನ ಭಾವನ ಮಗಳು. ನಿಮಗೆ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇದು ಕೂಡ ಅಷ್ಟೇ. ಇನ್ನೊಂದು ಭಾವನ ಮಗಳು ದೀಪಿಕಾ, ಅವರು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದಿದ್ರು, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ದೀಪಿಕನ ಗಂಡ, ಅದ್ವಿ ಜೊತೆ ಫೋಟೋ ತೆಗೆದಿದ್ದಾರೆ. ಹಾಗೆ ಇದು ಇನ್ನೊಂದು ಭಾವನ ಮಗಳು ಜೀವಿಕಾ, ಇದು ಚಿಕ್ಕ ಹುಡುಗಿ ಸಂಧ್ಯಾನ ಮಗಳು ರಿಶ್ವಿ. ಹಾಗೆ ಅಕ್ಕ ತಂಗಿಯರು ನೋಡಿ, ಇವರು ಮೂರು ಜನ ಕೂಡ ಕಸಿನ್ಸ್. ಅವರು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದಿದ್ರು ಮದುವೆ ದಿನ. ಹಾಗೆ ಅದನ್ನು ಕೂಡ ಹಾಕಿದ್ದೀನಿ ನಾನು. ಹಾಗೆ ಮದುವೆ ದಿವಸ ನಮಗೆ ಮೇಕಪ್ಗೆ ಅಂತ ಅಂದ್ಬಿಟ್ಟು ಪುತ್ತೂರಿನ ಅಶ್ವಿನಿ ಪಾರ್ಲರ್ನವರು ಬಂದಿದ್ದರು. 3 ಜನ ಬಂದಿದ್ದರು. ನಾವು 8 ಜನ ಇದ್ವಿ ಆ ದಿವಸ ಮೇಕಪ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಕಸಿನ್ಸ್ ಎಲ್ಲರೂ ಕೂಡ 8 ಜನ ಇದ್ವಿ. ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಟೈಮಿಗೆ ಕರೆಕ್ಟಾಗಿ ನನಗೆ 8 ಗಂಟೆಗೆ ನೀವು ಬಿಟ್ಕೊಡ್ಬೇಕು ಎಲ್ರೂ ಅಂತ ಹೇಳಿದ್ದೆ ನಾನು. ಅದೇ ಥರ 8 ಗಂಟೆಗೆ ಬಿಟ್ಕೊಟ್ಟಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದರು. ತುಂಬ ಇಷ್ಟ ಆಯಿತು ನಮಗೆ ಕೂಡ ಮೇಕಪ್ ಅವ್ರದ್ದು. ಮದುವೆ ದಿವಸ ನಮ್ಮ ಹಾಲ್ ನಾನ್ ಎ ಸಿ ಆಗಿತ್ತು. ಸಂಜೆ ತನಕ ಕೂಡ ಯಾವುದೇ ಥರ ಪ್ಯಾಚ್ ಥರ ಅಂತ ಅನ್ನಿಸ್ಲೇ ಇಲ್ಲ. ಮೇಕಪ್ ಚೂರು ಕೂಡ ಹಾಳಾಗಿರಲಿ. ಬೆಳಿಗ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಮೇಕಪ್ ಮಾಡಿಸಿರ್ತೀವಲ್ವ, ಸಂಜೆ ಬಂದು ಅದನ್ನು ವಾಶ್ ಮಾಡೋದಕ್ಕೇ ಬೇಜಾರಾಗುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಾಗಿತ್ತು ಮೇಕಪ್ ಕೂಡ. ಇದು ನಮ್ಮ ಅತ್ತೆಯ ಮಗನ ಹೆಂಡತಿ ಪ್ರಿಯಾ ಅಂತ ಇವಳ ಹೆಸರು. ತುಂಬ ಒಂದು ಮುದ್ದಾದ ಹುಡುಗಿ ಅಂತ ಹೇಳ್ಬೋದು. ಹಾಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ ನಮಗೆ. ಮೆಹಂದಿ ದಿವಸ ನಮ್ಮ ಫೋಟೋ ತೆಗಿಯೋದಕ್ಕಿರ್ಬೋದು, ವೀಡಿಯೋ ಮಾಡೋದಕ್ಕಿರ್ಬೋದು. ಹಾಗೆ ಮದುವೆ ದಿವಸ ಕೂಡ ಅಷ್ಟೇ ತುಂಬ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ. ಅವಳ ಫೋನಲ್ಲೇ ತೆಗೆದಿದ್ಲು. ಹಾಗಾಗಿ ಈ ಥರ ಎಲ್ಲರೂ ರೆಡಿಯಾದ ನಂತರ ಅವಳೇ ನಮ್ಮನ್ನು ಕರೆದು, ಅಕ್ಕ ಬನ್ನಿ ಈ ಥರ ಫೋಟೋ ತೆಗಿಯೋಣ, ಆ ಥರ ತೆಗಿಯೋಣ ಅಂತ ಅಂದ್ಬಿಟ್ಟು ತುಂಬ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ. ಇದೆಲ್ಲ ಫೋಟೋಸ್ ಅವಳು ತೆಗೆದಿದ್ದೆ. ಇಲ್ಲ ಅಂತ ಹೇಳಿದರೆ ನಮಗೆ ಎಲ್ಲಿ ಟೈಮ್ ಇರುತ್ತೆ ಹೇಳಿ. ಮನೆ ಫಂಕ್ಷನ್ ಅಂತ ಹೇಳಿದರೆ ಸೆಲ್ಫಿ ತೆಗಿಯೋದು ಬಿಡಿ, ಒಂದು ಸ್ವಲ್ಪ ಆಚೆ ನೋಡೋದಕ್ಕೂ ಟೈಮ್ ಇರಲ್ಲ, ಅಷ್ಟು ಬ್ಯುಸಿಯಾಗಿರ್ತೀವಿ. ಅವಳು ಪಾಪ ತುಂಬ ಫೋರ್ಸ್ ಮಾಡಿ ಕರೆದ್ಬಿಟ್ಟು ಈ ಥರ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ. ಅವಳಿಗೆ ಕೂಡ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕಸಿನ್ಸ್ ತುಂಬ ಜಾಲಿಯಾಗಿ ಒಂದು ಫಂಕ್ಷನ್ನ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಫೋಟೋಸ್ಗಳೆಲ್ಲ ಇತ್ತು ಸ್ನೇಹಿತರೆ. ನನಗೆ ಸಿಗಲಿಲ್ಲ. ನನಗೆ ಸಿಕ್ಕಿರುವಂತಹ ಕೆಲವೊಂದು ಫೋಟೋಸ್ಗಳನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಇನ್ನೂ ನನ್ನ ಕಸಿನ್ಸ್ ಹತ್ರ ತುಂಬಾ ಫೋಟೋಸ್ ಎಲ್ಲ ಇದೆ. ನೋಡೋಣ, ಸಿಕ್ಕಿದರೆ ನೆಕ್ಸ್ಟ್ ವಾಪಸ್ ನಾನು ಅಪ್ಲೋಡ್ ಮಾಡ್ತೀನಿ. ಅವ್ರ ಹತ್ರ ಕೇಳಿಬಿಟ್ಟು. ಅವರ ಫೋಟೋಸ್ ಎಲ್ಲ ಅವ್ರ ಜೊತೆನೇ ಇದೆ. ಅಂದರೆ ಅವರದ್ದು ಫ್ಯಾಮಿಲಿ ಬೇರೆ ಬೇರೆ ತೆಗೆದಿದ್ರು. ಅದನ್ನೆಲ್ಲ ನಮ್ಮ ಫೋಟೋಗ್ರಾಫರ್ ಏನಿದ್ದಾರೆ ನೋಡಿ, ಅದನ್ನು ಅವರವರಿಗೇ ಸಪ್ರೇಟಾಗಿ ಕಳಿಸಿದ್ರು. ಹಾಗಾಗಿ ನನಗೆ ಅಷ್ಟೊಂದು ಫೋಟೋಸ್ ಎಲ್ಲ ಸಿಗಲಿಲ್ಲ. ಮದುವೆ ಎಲ್ಲ ಮುಗಿದ ನಂತರ ಇದು ನೆಕ್ಸ್ಟ್ ನಾವು ರಿಸೆಪ್ಷನ್, ಅಂದರೆ ಮದುಮಗಳನ್ನು ಅಮ್ಮನ ಮನೆಯಿಂದ ಕರ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಜಾಸ್ತಿ ಜನ ಏನೂ ಹೋಗಿರಲಿಲ್ಲ. ಒಂದು 2 ಕಾರ್, ಒಂದು 15 ಮೆಂಬರ್ಸ್ ಹೋಗಿದ್ವಿ ಅಷ್ಟೇ. ಅಲ್ಲಿ ಹೋಗಬೇಕಿದ್ರೆ ಈ ಥರ ರೆಡಿಯಾಗಿದ್ಲು ನಮ್ಮ ಹುಡುಗಿ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲಲ್ವ. ನಮಗೆ ಹೋಗಬೇಕಿದ್ರೂ ಅಷ್ಟೇ ತುಂಬ ಕ್ಯೂಟ್ ಅಂತ ಕಾಣಿಸ್ತಾ ಇದ್ಲು ಅವಳು. ಹಾಗಾಗಿ ಅಲ್ಲೊಂದು 4 ಫೋಟೋಸ್ ತೆಗೆದಿದ್ವಿ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ ಮಾವನ ಮಗಳ ಮೆಹಂದಿ ದಿವಸ ತೆಗೆದಂತಹ ಫೋಟೋಸು. ಆದ್ವಿ, ಶಾಲ್ಮಿ ಹಾಗೆ ನಮ್ಮ ಮದುಮಗಳು. ಅವಳ ಜೊತೆ ಕೂಡ ಅಷ್ಟೇ ನಾವಿಬ್ಬರು ಕೂಡ ನಿಂತ್ಕೊಂಡು 1-2 ಫೋಟೋಸ್ ತೆಗೆದಿದ್ದೀವಿ ಅಷ್ಟೇ. ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನಾನು. ಇದು ನನ್ನ ತಮ್ಮನ ಜೊತೆ ತೆಗೆದಂಥ ಒಂದು ಸೆಲ್ಫಿ. ಹಾಗೆ ನೆಕ್ಸ್ಟ್ ನನ್ನ ಮಾವನ ಮಗಳ ಮದುವೆ ಫೋಟೋಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬ ಒಂದು ಮುದ್ದಾದಂತಹ ಜೋಡಿ, ಕ್ಯೂಟಾಗಿದ್ದರು ಇಬ್ಬರು ಕೂಡ ಅಷ್ಟೇ. ತುಂಬ ಕ್ಯೂಟ್ ಅಂತ ಕಾಣಿಸ್ತಾ ಇದ್ರು. ಸಾರಿ ಕೂಡ ಇದು ಕೂಡ ಅಷ್ಟೇ ಸೇಮ್. 2 ಸಾರಿ ಒಂದೇ ಥರ ಇತ್ತು. ಅಂದರೆ ನನ್ನ ತಮ್ಮನ ಹೆಂಡತಿ ಸಾರಿ, ಆಮೇಲೆ ಈ ಸಾರಿ 2 ಸಾರಿ ಸೇಮ್, ನೋಡೋದಕ್ಕೆ ಒಂದೇ ಥರ ಇತ್ತು. ರೆಡ್ ಕಲರ್ ಸಾರಿನೇ ನಮ್ಮದ್ರಲ್ಲಿ ಜಾಸ್ತಿ ಧಾರೆ ಸಾರಿ ಎಲ್ಲ ತೆಗಿಯೋದು, ಬೇರೆ ಕಲರೆಲ್ಲ ಅಷ್ಟೊಂದು ತೆಗಿಯಲ್ಲ.
ಸೊ ಅವರ ಮದುವೆ ಫೋಟೋಸು ಇದು. ಹಾಗೆ ಅವರ ಮದುವೆಗೆ ನಾವು ಈ ಥರ ರೆಡಿಯಾಗಿದ್ವಿ. ನಾನು ಲೈಟ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ, ನನ್ನ ಮದುವೆಗಂತಲೇ ತಗೊಂಡಿದ್ದು. ಹಾಗೆ ನನ್ನ ಹಸ್ಬೆಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದರು. ಇದು ನನ್ನ ತಂಗಿ ಗಂಡ, ಹಾಗೆ ನನ್ನ ಮಗ, ಆಮೇಲೆ ನಮ್ಮ ಹಸ್ಬೆಂಡ್. ಇದು ನನ್ನ ತಂಗಿ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಇವಳದ್ದು ಕೂಡ ನಿಮಗೆ ಪರಿಚಯ ಇದ್ದೇ ಇರುತ್ತೆ. ನಾನು ವೀಡಿಯೋದಲ್ಲಿ ಕೆಲವೊಂದು ಸರಿ ತೋರಿಸಿದ್ದೀನಿ ಅವಳನ್ನು ಕೂಡ. ಹಾಗೆ ಇದು ಅವ್ರ ಮಗ. ಇವಳು ಈ ಥರ ರೆಡಿಯಾಗಿದ್ಲು, ಸಿಂಪಲ್ಲಾಗಿ ರೆಡಿಯಾಗಿದ್ದು ನಾವು. ಅಂದರೆ ಒಂದು ಫಂಕ್ಷನ್ ಆದ ಕೂಡಲೇ ಇನ್ನೊಂದು ಫಂಕ್ಷನ್ ಇತ್ತಲ್ವ, ಸೊ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ ಅದಕ್ಕೆ ರೆಡಿ ಮಾಡೋದಕ್ಕೆ. ಹಾಗಾಗಿ ಈ ಥರ ರೆಡಿಯಾಗಿದ್ವಿ. ನಾನು ನನ್ನ ತಮ್ಮನ ಮದುವೆಗೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಸ್ಯಾರಿ ತೊಗೊಂಡಿದ್ದೆ. ಇನ್ನೊಂದು ಮದುವೆಗೆ ಸ್ವಲ್ಪ ಲೈಟ್ ಕಲರಲ್ಲಿ ಡಿಫ್ರೆಂಟಾಗಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಲೈಟ್ ಕಲರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಅವತ್ತಿನ ದಿನ ತುಂಬಾ ಫೋಟೋಸ್ ತೆಗೆದಿದ್ವಿ ನಾವು. ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ. ಹಾಗೆಯೇ ನಮ್ಮ ಮದುಮಗಳಿದ್ದಾಳಲ್ವ, ನನ್ನ ತಮ್ಮನ ಹೆಂಡತಿ ಇದ್ದಾಳಲ್ವ, ಅವಳು ಕೂಡ ಸಾರಿನೇ ವೇರ್ ಮಾಡಿದ್ದು. ನಮ್ಮದ್ರಲ್ಲಿ ಮದುವೆ ಆದ ಕೂಡಲೇ ಇನ್ನೊಂದು ಮದುವೆಗೆ ಮದುಮಗಳು ಹೋಗ್ತಾ ಇದ್ದಾಳೆ ಅಂತ ಹೇಳಿದರೆ ದಾರ ಸಾರಿನೇ ವೇರ್ ಮಾಡಬೇಕು, ಅದು ನಮ್ಮ ಒಂದು ಕ್ರಮ ಅಂತ ಹೇಳ್ಬೋದು. ಹಾಗಾಗಿ ಅದನ್ನೇ ವೇರ್ ಮಾಡಿದ್ದಾಳೆ. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಜ್ಯುವೆಲ್ರಿ ಎಲ್ಲ ಸ್ವಲ್ಪ ಮದುವೆಗಿಂತ ಸ್ವಲ್ಪ ಚೇಂಜ್ ಹಾಕಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ರೆಡಿಯಾಗಿದ್ದಾಳೆ. ನಿಮಗೆ ಇಷ್ಟ ಆಯಿತಾ? ಇಬ್ಬರ ಜೋಡಿ ಕೂಡ ನಿಮಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು, ಹೇಗಿದೆ ಜೋಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಆವತ್ತಿನ ದಿವಸ ಕೆಲವೊಂದು ಫೋಟೋಸ್ ಎಲ್ಲ ಈ ರೀತಿ ತೆಗೆದಿದ್ರು. ಸೂಟ್ ವೇರ್ ಮಾಡಿದ್ದ, ತಮ್ಮನಂದು ಸೂಟ್ ವೇರ್ ಮಾಡಿದ್ದ. ಅಂದರೆ ಮದುವೆ ಟೈಮಲ್ಲಿ ಸೂಟು ಹಾಕಬೇಕು ಅಂತ ಅವನಿಗೆ ಆಸೆ ಇತ್ತು. ಆದರೆ ನಮಗೆ ಅದು ಅಷ್ಟೊಂದು ಇಷ್ಟ ಇಲ್ಲ. ಮದುವೆ ಟೈಮಲ್ಲಿ ರಿಸೆಪ್ಷನ್ ಅಂತ ಇದ್ದರೆ ಬೇರೆಯೇ ಹಾಕ್ಬೋದಿತ್ತು, ಈ ಥರ ಸೂಟ್ ಹಾಕ್ಬೋದಿತ್ತು. ಬಟ್ ರಿಸೆಪ್ಷನ್ ಇರಲಿಲ್ಲ, ಮದುವೆನೇ ಇದ್ದಿದ್ದರಿಂದ ಅವಳು ಅಷ್ಟೊಂದು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿರುವಾಗ ಇವನು ಈ ಥರ ಡ್ರೆಸ್ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಅವನು ಕೂಡ ಟ್ರೆಡಿಷ್ನಲ್ ಆಗಿ ಕೊನೆ ತನಕ ಅದೇ ಡ್ರೆಸ್ಸಲ್ಲಿದ್ದ ಮದುವೆ ಮುಗಿಯೋ ತನಕ. ನಂತರ ಮದುವೆ ಎಲ್ಲ ಮುಗಿದ ನಂತರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಕೋಲ ಎಲ್ಲ ಇತ್ತು. ಅದರ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ದಿವಸ ತೆಗೆದಂತಹ ಫೋಟೋ ಇವಳೇ ನೋಡಿ, ಮದುಮಗಳು. ಇಬ್ಬರು ಕೂಡ ಮದುಮಗಳೇ. ಹಾಗೆ ಇಬ್ಬರ ಜೊತೆ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರು ಕೂಡ. ಅದು ಏನೋ ಗೊತ್ತಿಲ್ಲ ಅಲ್ವಾ ಸ್ನೇಹಿತರೆ, ಏನಂತ ಹೇಳಿದರೆ ಮದುಮಕ್ಕಳ ಒಂದು ಮುಖದಲ್ಲಿ ಅದೊಂದು ಬರುವಂತಹ ಕಳೆನೇ ಬೇರೆ ಅಲ್ವಾ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು ಇಬ್ಬರೂ. ಹಾಗೆ ಕೆಲವು ಕಸಿನ್ಸ್ ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ಅವತ್ತಿನ ದಿನ ಸ್ವಲ್ಪ ಫ್ರೀ ಆಯಿತು. ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಫ್ರೀ ಆಯಿತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಈ ಥರ ಫೋಟೋಸ್ ಎಲ್ಲ ತೆಗೆದದ್ದು. ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಫೋಟೋಸ್ ತೆಗಿಯೋದಕ್ಕೆ ಟೈಮ್ ಸಾಕಾಗಲ್ಲ. ಅಲ್ಲಿ ಆ ಕಡೆಯಿಂದನೂ ಕರಿತಾ ಇರ್ತಾರೆ, ಈ ಕಡೆಯಿಂದನೂ ಕರಿತಾ ಇರ್ತಾರೆ, ಏನಾದರೂ ಕೆಲಸಗಳಿರತ್ತಲ್ವ. ಸೊ ಇದೊಂದು ಸ್ವಲ್ಪ ಗ್ಯಾಪಲ್ಲಿ ಅವ್ರು ಕರೆದ್ಬಿಟ್ಟು ಈ ಥರ ಫೋಟೋಸ್ ಎಲ್ಲ ತೆಗೆದಿರೋವಂಥದ್ದು. ಹಾಗೆ ಕೆಲವೊಂದು ಫೋಟೋಸ್ ನನಗೆ ಕಲಿಸಿದ್ರು, ನನ್ನ ಕಸಿನ್ಸ್ ಹತ್ರ ಕೇಳಿ ತೊಗೊಂಡಿದ್ದೆ ನಾನು. ಈ ಫೋಟೋಸ್ ನೀವು ನೋಡ್ತಾ ಇರ್ಬೋದು. ಇದು ಅಮ್ಮನ ತಂಗಿ, ಹಾಗೆ ಅವರ ಮಗ, ಆಮೇಲೆ ಇಬ್ಬರು ಹೆಣ್ಮಕ್ಳು, ಅವರ ಮಕ್ಕಳು ಇವರು. ಅವರ ಹಸ್ಬೆಂಡ್ ಇದರಲ್ಲಿ ಜಾಯ್ನ್ ಆಗಿರಲಿಲ್ಲ, ಅವರು ಬೆಳಿಗ್ಗೆ ಟೈಮ್ಗೆ ಬಂದಿರಲಿಲ್ಲ, ಡೈರೆಕ್ಟಾಗಿ ಹಾಲ್ಗೆ ಬಂದಿದ್ದರು. ಹಾಗಾಗಿ ಇಲ್ಲಿ ಫೋಟೋಸ್ಗೆ ಅವ್ರಿಗೆ ನಿಲ್ಲೋದಕ್ಕೆ ಆಗಿಲ್ಲ. ಸೊ ಇವಳ ಪರಿಚಯ ಕೂಡ ನಿಮಗೆ ಇದೆ. ಇವಳನ್ನು ಕೂಡ ನಾನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮ ಚಿಕ್ಕ ಮಾವನ ಮಗಳು ಇವಳು ನನ್ನ ತಮ್ಮನ ಮದುವೆಗೆ ಈ ರೀತಿ ರೆಡಿ ಆಗಿದ್ಲು ನೋಡಿ. ಪಿಂಕ್ ಸಾರಿ ಹಾಕ್ಕೊಂಡಿದ್ಲು. ತುಂಬಾ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು ಅವಳು. ಆ ದಿನ ತುಂಬ ಚೆನ್ನಾಗಿ ಒಪ್ತಾ ಇತ್ತು ಅವಳಿಗೆ ಈ ಸಾರಿ ಕೂಡ. ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವಳ ಮುದ್ದು ಮಗಳು ಮನ್ವಿ ಸಾಯಿ ಅಂತಂದ್ಬಿಟ್ಟು ಇವಳ ಹೆಸರು. ಇದು ನಮ್ಮ ಫ್ಯಾಮಿಲಿಯಲ್ಲಿ ಕ್ಯೂಟ್ ಪಾಪು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಅವಳು ಕೂಡ. ಈ ಥರ ಸ್ಕರ್ಟ್ ಹಾಗೆ ಅದಕ್ಕೆ ಮ್ಯಾಚ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ಲು ಅವಳು. ಹಾಗಾಗಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಈ ಥರ ನನ್ನ ತಮ್ಮನ ಮದುವೆಗೆ ಈ ಥರ ರೆಡಿಯಾಗಿದ್ಲು. ಹಾಗೆ ಇದು ನೆಕ್ಸ್ಟ್ ನನ್ನ ಮಾವನ ಮಗಳ ಮದುವೆ ಇತ್ತಲ್ವ, ಅದಕ್ಕೆ ಈ ಥರ ರೆಡಿಯಾಗಿದ್ಲು. ಈ ಥರ ಡ್ರೆಸ್ ಹೊಲಿಸಿದ್ಲು ಅವಳು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮುದ್ದಾಗಿ ಕಾಣಿಸ್ತಾ ಇದ್ಲು. ಈ ಫೋಟೋಸ್ ನೋಡ್ತಾ ಇರಬೇಕಾದ್ರೆ ಈ ಒಂದು ಮೂಮೆಂಟ್ ಏನಿದೆ ನೋಡಿ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಎಲ್ಲರೂ ಅಂತ ಅನ್ನಿಸ್ತಾ ಇದೆ. ನನಗಂತೂ ತುಂಬಾ ಅನ್ನಿಸ್ತಾ ಉಂಟು, ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವರೆಲ್ಲರನ್ನು ಕೂಡ. ಹಾಗೆ ಇದು ಅವಳ ನೆಕ್ಸ್ಟ್ ಲುಕ್. ನನ್ನ ಮಾವನ ಮದುವೆಗೆ ಈ ಥರ ಸಾರಿ ಹಾಕಿಬಿಟ್ಟು ರೆಡಿಯಾಗಿದ್ಲು. ನೆವಿ ಬ್ಲೂ ಸಾರಿ ಇದು. ನೆವಿ ಬ್ಲೂ ಸಾರಿಗೆ ಪಿಂಕ್ ಕಾಂಬಿನೇಷನ್ ಹಾಕಿದ್ಲು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವಳು ಸ್ವಲ್ಪ ಗ್ಯಾಪ್ ಸಿಕ್ಕಿತ್ತು ಅವಳಿಗೆ. ಅವಳು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ. ಬಟ್ ನಮಗೆ ಮಾತ್ರ ಸಿಂಗಲ್ ಆಗಿ ಫೋಟೋಸ್ ತೆಗಿಯೋದಕ್ಕೇ ಆಗಲಿಲ್ಲ. ಅವಳು ಯಾವುದೋ ಒಂದು ಗ್ಯಾಪಲ್ಲಿ ಈ ಥರ ಫೋಟೋಸ್ ಎಲ್ಲ ತೆಗೆದಿದ್ದಾಳೆ.
ಅಮ್ಮ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಇಷ್ಟೇನೇ ಸ್ನೇಹಿತರೆ, ಇದ್ದಂತಹ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾರ ಜೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.